ಮಲಿನ ತೊಳೆವ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ ಭವದ ಭೀತಿ ಹರಿವ ಜ್ಯೋತಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಿನ್ನೆ ನಾವು ನೋಡಿದ್ವಿ, ನಮ್ಮಲ್ಲೇ ಬಂದಂಥ ದೊಡ್ಡ ಪ್ರಶ್ನೆ ನಾನು ಯಾರು. ಸೊ ಇದನ್ನೆಲ್ಲ ನಾವು ಏನೆಲ್ಲ ತಿಳ್ಕೊಂಡಿದ್ವಿ, ಅದು ಏನೆಲ್ಲ ಇದೆ. ಸೊ ನಾನು ಯಾರು ಇದ್ರ ಬಗ್ಗೆ ವಿಸ್ತಾರವಾಗಿ ನಮಗೆ ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮುಂಚೆ ಇನ್ನೂ ಕೆಲವು ಪ್ರಶ್ನೆಗಳಿದ್ದಾವೆ, ಕಾಮನ್ ಆಗಿ ನಿಮ್ಮೆಲ್ಲರನ್ನು ಕಾಡುವಂಥವೆ. ಸೊ ಅದನ್ನು ಡಿಸ್ಕಷನ್ ಮಾಡೋಣ. ಅದಾದಮೇಲೆ ನಾನು ಯಾರು ಅನ್ನೋದನ್ನು ಅವರು ವಿಸ್ತಾರವಾಗಿ ಹೇಳ್ಕೊಡ್ತಾರೆ. ಸೊ ಅದನ್ನು ಮತ್ತೆ ಹೇಳ್ಕೊಡ್ಲಿಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಬಂದಿದ್ದಾರೆ ಬ್ರಹ್ಮಕುಮಾರಿ ಪ್ರತಿಭಾ ಅವರು. ಬನ್ನಿ, ಅವರಿಗೆ ಸ್ವಾಗತ ಮಾಡೋಣ. ಸ್ವಾಗತ ಪ್ರತಿಭಾ ಅವರೇ. ಈಗ ಮೊನ್ನೆ ನಾವು ಒಂದು ವಿಚಾರ ಡಿಸ್ಕಷನ್ ಮಾಡಿದ್ವಿ. ಮಗುವು ಒಂದು ತಾಯಿ ಗರ್ಭವತಿ ಇರುವಾಗ ಭಯ ಅನುಭವಿಸಿರ್ತಾಳೆ, ಆ ಭಯ ಮಗುವಿಗೂ ಬಂದಿರುತ್ತೆ ಅಂತ ಹೇಳಿ. ಸೊ ಅದನ್ನು ನಾವು ಎಕ್ಸಾಂಪಲ್ಸು ನೋಡಿದ್ದೀವಿ, ಎಷ್ಟೋ ನಿಮ್ಮ ಹತ್ರ ಬಂದಂಥ ಎಕ್ಸಾಂಪಲ್ಸು ಇದ್ದಾವೆ. ಆದರೆ ಹುಟ್ಟುವಾಗ ಎಲ್ಲ ಸರಿಯಾಗಿ, ಹುಟ್ಟುವಾಗ ಏನು ಗೊತ್ತಾಗಲ್ಲ ಬಿಡಿ, ಸ್ವಲ್ಪ ಬೆಳೆದಾದಮೇಲೆ ಮಗು ಚೆನ್ನಾಗಿ ಇರುತ್ತೆ. ಯಾವ ಥರದ ಭಯ ವಿ ವೋಂಟ್ ಸಿ ಆ ಚೈಲ್ಡ್ ಇರಿಟೇಬಲ್ ಆಗಿರೋದು ಅಥವಾ ತುಂಬಾ ಹಠ ಮಾಡ್ತಿರೋದು ಏನೂ ಇರೋಲ್ಲ. ಆದರೆ ಯಾವಾಗ ಇನ್ನೊಂದು ಮಗು ಆ ಫ್ಯಾಮ್ಲಿಗೆ ಬರುತ್ತೆ, ಆ ಮಗುವಿನ ತಮ್ಮನೋ ತಂಗಿನೋ ಬಂದಾದಮೇಲೆ ಈ ಮಗುವಿನ ಬಿಹೇವಿಯರ್ನಲ್ಲಿ ಚೇಂಜ್ ಬರುತ್ತೆ. ಸ್ವಲ್ಪ ಅದನ್ನೇ ನಾವು ಡೀಪಾಗಿ ನೋಡಿದರೆ ಎಲ್ಲೋ ಒಂದು ಕಡೆ ಭಯ ಇರ್ಬೋದೇನೋ ಅನ್ನಿಸ್ತು. ಅದಕ್ಕೆ ನಾವು ಸಿಬ್ಲಿಂಗ್ ರೈವಲ್ರಿ ಅಂತ ಹೇಳ್ತೀವಿ. ಈ ಭಯ ಯಾಕೆ ಬರುತ್ತೆ, ಹೇಗೆ ಬರುತ್ತೆ? ಮನುಷ್ಯನಿಗಿರ್ತಕ್ಕಂಥ ಅನೇಕ ಪ್ರಕಾರದ ಭಯಗಳಲ್ಲಿ ಇದು ಬಾಲ್ಯಾವಸ್ಥೆಯಲ್ಲಿರ್ತಕ್ಕಂಥ ಒಂದು ಭಯ. ಮೋಸ್ಟ್ಲಿ ಇದು ಫಸ್ಟ್ ಹುಟ್ಟಿದವ್ರಿಗೇ ಜಾಸ್ತಿ ಅನ್ವಯಿಸ್ತದೆ. ಯಾವಾಗಲೂ ಮನುಷ್ಯನಿಗೆ ಹೇಗೆ ಈಗಾಗಲೇ ನಾವು ನೋಡಿರುವಂತೆ ನಮಗೆ ನೀರು ಗಾಳಿ ಹೇಗೆ ನಮ್ಮ ಶರೀರಕ್ಕೆ ಅತ್ಯಂತ ಅವಶ್ಯಕತೆ ಇದೆ. ಬಿಕಾಸ್ ಇಟ್ ಈಸ್ ಮೇಡ್ ಅಪ್ ಆಫ್ ದೋಸ್ ಥಿಂಗ್ಸ್. ಶರೀರ ಅದರಿಂದ ಮಾಡಲ್ಪಟ್ಟಿರೋದ್ರಿಂದ ನಮಗದು ಬೇಕು. ಹಾಗೆ ಆತ್ಮನೂ ಕೂಡ ಶಾಂತಿ, ಪ್ರೇಮ, ಆನಂದ ಇವುಗಳಿಂದ ಕೂಡ್ಕೊಂಡಿದೆ. ಅದು ನಮಗೆ ಸದಾ ಬೇಕೇ ಬೇಕು. ಈಗ ನಾನು ಇವತ್ತು ಬೆಳಗ್ಗೆ ನೀರು ಕುಡ್ದಿದ್ದೀನಿ ಅಂತ ನಮ್ಗೆ ಸಾಯಂಕಾಲ ಬೇಡ ಅಥವಾ ನಂತರ ಬೇಡ ಅಂತ ಹಾಗಿಲ್ಲ. ನಮ್ಮ ಮತ್ತೆ ಪುನಃ ಅದು ಬೇಕಾಗ್ತದೆ. ಗಾಳಿನೂ ಅಷ್ಟೇ. ನಾನು ತುಂಬ ಗಾಳಿಯಲ್ಲಿ ಈಗ ಹೋಗಿ ಬಂದಿದ್ದೀನಿ, ತುಂಬ ಗಾಳಿ ಜೋರಾಗಿ ಬೀಸಿದೆ, ಇನ್ನೂ ಒಂದು 2 ಗಂಟೆ ನಾನು ಉಸಿರೇ ಆಡಲ್ಲ, ಗಾಳಿನೇ ತಗೊಳ್ಳೋದಿಲ್ಲ ಅಂತ ನಾವು ಹಾಗೆ ಅನ್ನೋದಿಲ್ಲ. ಹಾಗೆ ಪ್ರತಿಯೊಂದಕ್ಕೂ ನಾನು ತುಂಬ ಊಟ ಮಾಡಿಬಿಟ್ಟಿದ್ದೀನಿ, ಇನ್ನು 10 ಡೇಸ್ ಮಾಡಲ್ಲ, ಹಾಗಲ್ಲ. ಭಾಳಾದ್ರೆ ಮಧ್ಯಾಹ್ನ ಸಾಯಂಕಾಲ ನೀವು ಉಣ್ಲಿಕ್ಕಿಲ್ಲ, ಮತ್ತು ನೆಕ್ಸ್ಟ್ ಡೇ ಮಾಡ್ತೀರಿ. ಹಾಗೆ ಬಾಲ್ಯಾವಸ್ಥೆಯಲ್ಲಿ ಅಂದರೆ ಅದರಲ್ಲೂ ಶಿಶು ಅವಸ್ಥೆಯಲ್ಲಿ ನನಗೆ ತುಂಬ ಪ್ರೀತಿ ಸಿಕ್ಬಿಟ್ಟಿದೆ, ಈಗ ನನಗೇನು ಅವಶ್ಯಕತೆ ಇಲ್ಲ ಬಾಲ್ಯಾವಸ್ಥೆಯಲ್ಲಿ ಅಥವಾ ಯೌವನಾವಸ್ಥೆಯಲ್ಲಿ ಅಥವಾ ವೃದ್ಧಾವಸ್ಥೆಯಲ್ಲಿ ಅಂತ ಹಾಗೆ ಯಾರೂ ಹೇಳಲ್ಲ. ಅಂದರೆ ವಿ ಆಲ್ವೇಸ್ ನೀಡ್ ಇಟ್. ನಮ್ಗೆ ಯಾವಾಗಲೂ ಬೇಕೇ ಬೇಕು ಅಂತ ಅನಿಸುತ್ತೆ. ನಾನು ತುಂಬ ಶಾಂತಾಗಿ ಕೂತ್ಕೊಂಡಿದ್ದೀನಿ ಒಂದು 5 ಗಂಟೆವರೆಗೂ. ಈಗ ನನಗೆ ಶಾಂತಿ ಅವಶ್ಯಕತೆ ಇಲ್ಲಪ್ಪ, 1-2 ದಿನ ಇಲ್ದಿದ್ದರೂ ನಡೀತದೆ. ಗದ್ದಲದಲ್ಲಿದ್ದರೆ 1-2 ದಿನ ಐ ಕ್ಯಾನ್ ಅಡ್ಜಸ್ಟ್ ಅಂತ, ಅಥವಾ ಪರವಾಗಿಲ್ಲ ಅಂತ ಹಾಗೆ ಅನಿಸೋದೇ ಇಲ್ಲ ನಮಗೆ. ಮತ್ತು ಸ್ವಲ್ಪ ಏನಾದರೂ ಗದ್ದಲ ಸದ್ದು ಏನಾದರೂ ಆಯ್ತಂದರೆ ಅಗೇನ್ ವಿ ವಾಂಟ್ ದ್ಯಾಟ್. ಅಗೇನ್ ಅವರ್ ಮೈಂಡ್ ಕ್ರೇವ್ಸ್ ಫಾರ್ ದಟ್ ಶಾಂತಿ. ಅಂದರೆ ಯಾವುದು ನ್ಯಾಚುರಲ್ ಆಗಿದೆ, ಯಾವುದು ನಮ್ಮ ಸ್ವಂತ ಆಸ್ತಿ ಇದೆ, ನಮ್ಮದಾಗಿದೆಯೋ ಅದು ನಮಗೂ ಬೇಕೇ ಅಂತ ಅನ್ನಿಸ್ತಾ ಇರ್ತದೆ ಯಾವಾಗಲೂ. ಹಾಗೆ ಶಿಶುವಿನಲ್ಲೂ ಕೂಡ, ಮಗುವಿನಲ್ಲೂ ಕೂಡ ಅದು ಒಂದು ಶಿಶು ಅವಸ್ಥೆಯಿಂದ ಬಾಲ್ಯಾವಸ್ಥೆಯಲ್ಲಿ ಬರುವಷ್ಟರಲ್ಲಿ ಎಷ್ಟೋ ಪ್ರೀತಿ ತಂದೆ ತಾಯಿ ಅಟೆನ್ಷನ್ ಕೊಟ್ಟಿರ್ತಾರೆ, ಪ್ರೀತಿ ಮಾಡಿರ್ತಾರೆ, ಬೇಕಾದಷ್ಟು ಅದಕ್ಕೆ ಕಾಳಜಿಯಾಗಿರುತ್ತೆ. ಮತ್ತು ಫಸ್ಟ್ ಮಗು ಅಂತೇಳಿ ಎಲ್ಲರೂ ಎತ್ಕೊಂಡು ಆಡಿಸೋದು ಎಲ್ಲ ಮಾಡಿರ್ತಾರೆ. ಬಟ್ ಅದಕ್ಕೆ ಕೇವಲ ಒಂದೇ ಮಾಡಿರೋದಿಲ್ಲ. ಏನಂತಂದರೆ ಒಂದು ಪ್ರಿಪ್ರೇಷನ್ ಮಾಡಿರಲ್ಲ ನಾವು. ಸಪೋಸ್ ಇಫ್ ಯು ಆರ್ ನಾಟ್ ಗೆಟಿಂಗ್ ಆಲ್ ದಿಸ್ ಅಟೆನ್ಷನ್, ಸ್ಟಿಲ್ ಐ ಕ್ಯಾನ್ ಬಿ ಹ್ಯಾಪಿ ಅನ್ನೋ ಪ್ರಿಪ್ರೇಷನ್ ನಾವು ಮಗುವಿನಲ್ಲಿ ಮಾಡಿರೋದಿಲ್ಲ. ಮಗು ತಾನೇ ಮಾಡ್ಕೊಳಕ್ಕಾಗಲ್ಲ. ನಾವು ದೊಡ್ಡವರಾಗಿಯೇ ಎಷ್ಟೋ ಸಾರಿ ಆ ಪ್ರಿಪ್ರೇಷನ್ ಇಲ್ಲದೆ ನಾವು ಫೇಲ್ ಆಗ್ತೀವಿ. ಎಷ್ಟೋ ಸಿಚುವೇಶನ್ಸಲ್ಲಿ ಹ್ಯಾಪಿಯಾಗಿರೋಕ್ಕಾಗಲ್ಲ, ಭಯಭೀತರಾಗ್ತೀವಿ. ಅಂದಾಗ ಚಿಕ್ಕ ಮಕ್ಕಳಿಗೆ ವಿ ಹ್ಯಾವ್ ಟು ಪ್ರಿಪೇರ್. ನಮ್ಮ ಮಕ್ಕಳನ್ನು ನಾವು ಪ್ರಿಪೇರ್ ಮಾಡಬೇಕಾಗತ್ತೆ. ದಟ್ ಮೀನ್ಸ್ ಸಮ್ಟೈಮ್ಸ್ ನಾವು ಅವ್ರನ್ನ ಕೆಲವು ಅವರ ಭಾವನೆ ಅನ್ನೋಕ್ಕಿಂತ ಕೆಲವು ಅವ್ರದ್ದು ಎವ್ರಿ ಆ್ಯಕ್ಷನಿಗೆ ನಾವು
ಫಸ್ಟ್ ಮಗು ಅಂಥೇಳಿ ಅವರ ಎವ್ರಿ ಆ್ಯಕ್ಷನನ್ನು ತುಂಬ ಅದನ್ನು ನಾವು ಮೆಚ್ಕೊಳ್ಳೋದು, ತುಂಬ ಅದನ್ನು ಆಡ್ಕೊಳ್ಳೋದು, ತುಂಬ ಅದನ್ನು ನಾವು ಶ್ಲಾಘಿಸೋದು, ಪ್ರೈಸ್ ಮಾಡೋದು, ಇದನ್ನೆಲ್ಲ ಮಾಡ್ತಿರ್ತೀವಲ್ಲ, ಅದನ್ನು ಸ್ವಲ್ಪ ನಾವು ಮೊದಲೇ ಆ ಮಗುವಿಗೆ ಇಂಡೈರೆಕ್ಟಾಗಿ ಟ್ರೈನಿಂಗ್ ಕೊಡಬೇಕಾಗತ್ತೋ ಏನು ಅಂತ. ಏಕೆಂದರೆ ಮೈಂಡ್ ಹ್ಯಾಸ್ ಟು ಬಿ ಟ್ರೈನ್ಡ್, ಚೈಲ್ಡ್ಸ್ ಮೈಂಡ್ ಆಲ್ಸೋ ಹ್ಯಾಸ್ ಟು ಬಿ ಟ್ರೈನ್ಡ್. ಅದರ್ವೈಸ್ ಒಮ್ಮಿಂದೊಮ್ಮೆಲೆ ನೀವು ಇಷ್ಟೊಂದು ಅಟೆನ್ಷನ್ ಕೊಟ್ಟು, ಇಷ್ಟೊಂದು ಪ್ರೀತಿ ಮಾಡಿ, ಇಷ್ಟೊಂದೆಲ್ಲ ನೀವು ಗಮನ ಹರಿಸಿ, ನಂತರ ಏಕ್ದಮನೆ ನೀವು ಅಟ್ ಒನ್ಸ್ ನೀವು ಸೆಕೆಂಡ್ ಚೈಲ್ಡ್ ಹುಟ್ಟಿದೆ ಅಂಥೇಳಿ ಎಲ್ಲ ಗಮನ ಆ ಕಡೆ ಕೊಟ್ಟಾಗ ಆ ಮಗುವಿಗೆ ಅದು ಸಹಿಸ್ಕೊಳ್ಳೋಕ್ಕೆ ಆಗಲ್ಲ, ಅಥವಾ ತೊಂದರೆ ಆಗುತ್ತೆ. ಆವಾಗ ಭಯ ಹುಟ್ಟತ್ತೆ. ಅಂದರೆ ಈ ನನ್ನ ತಮ್ಮ ಅಥವಾ ನನ್ನ ತಂಗಿ ಬಂದಿರೋದ್ರಿಂದ ನಮ್ಮ ತಾಯಿ ನನ್ನ ಹತ್ರ ಜಾಸ್ತಿ ಅಟೆನ್ಷನ್ ಕೊಡ್ತಾ ಇಲ್ಲ, ಹೀಗೆ ಇದು ಮಗು ಉಳ್ಕೊಂಡ್ರೆ ಅಥವಾ ಇದ್ದರೆ ನನಗಿನ್ನೂ ಆವಾಗ ಎಷ್ಟೋ ಸಾರಿ ಜಲ್ಸಿ ಸ್ಟಾರ್ಟ್ ಆಗುತ್ತೆ. ಜಲಸಿ, ಫಿಯರ್ ಇಂದನೇ ಇದೆಲ್ಲ ಹುಟ್ಟೋದು. ಜಲಸಿ ಮತ್ತು ತಿರಸ್ಕಾರ, ಈ ರೀತಿಯಾದಂಥ ಭಾವನೆಗಳು, ನೆಗೆಟಿವ್ ಆಸ್ಪೆಕ್ಟ್ಸ್, ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಆಸ್ಪೆಕ್ಟ್ಸ್, ನೆಗೆಟಿವ್ ಥಿಂಗ್ಸ್ ಬೆಳೆಯೋಕ್ಕೆ ಅವಕಾಶ ಆಗುತ್ತೆ. ಸೊ ನಾವಿಲ್ಲಿ ಗಮನ ಕೊಡಬೇಕಾಗಿದ್ದೇನು ಅಂತಂದರೆ ಅದನ್ನು ಹೇಗೆ ತೆಗಿಯೋದು. ಇಟ್ ಈಸ್ ಆಲ್ರೆಡಿ ಎಕ್ಸಿಸ್ಟ್ ಆಗ್ತಾಯಿದೆ, ಈಗ ಆಗಿಬಿಟ್ಟಿದೆ ಅಂತಂದರೆ ಅಟ್ಲೀಸ್ಟ್ ಇನ್ಮೇಲಾದರೂ ನಾವು ಅದಕ್ಕೊಂದು ಅವಕಾಶ ಇದೆ. ಮೀನ್ಸ್ ಅವರಿಗೆ ಲೈಫಲ್ಲಿ ಅದನ್ನು ನಾವು ಸಿಟ್ಟು ಮಾಡೋ ಬದಲಾಗಿ ಎಷ್ಟೋ ಸಾರಿ ಮಕ್ಕಳು ಅದನ್ನು ಬೇರೆ ಬೇರೆ ರೀತಿಯಿಂದ ಪಡಿಸ್ತಿರ್ತಾರೆ. ತಮ್ಮ ತಿರಸ್ಕಾರವನ್ನು, ತಮ್ಮ ಒಂದು ಆವೇಶವನ್ನು, ಸಿಟ್ಟನ್ನು, ಅಥವಾ ತಮ್ಮ ಮನಸ್ಸಲ್ಲೇನು ಅತೃಪ್ತಿ ಇದೆ ಆ ಒಂದು ಆಸೆಯನ್ನು, ನನಗೆ ಸಿಕ್ಕಿಲ್ಲ ಅನ್ನುವಂಥ ಒಂದು ಮನೋಭಾವನೆ ಬೇರೆ ಬೇರೆ ರೀತಿಯಿಂದ ಅನೇಕ ರೀತಿಯ ಎಕ್ಸ್ಪ್ರೆಷನ್ಸ್, ಸಮ್ಟೈಮ್ಸ್ ವಾಯ್ಲೆಂಟ್ ಅಂತೂ ನಿಮ್ಗೆ ಅನಿಸ್ಬೋದು. ಎಷ್ಟು ಅದು ವಾಯ್ಸಿಂದ ಇರ್ಬೋದು ಅಥವಾ ಫಿಸಿಕಲಿ ಇರ್ಬೋದು. ಅಂದರೆ ಯಾವ ಮಗು ಒಂದು ಫ್ಯಾಮಿಲಿನಲ್ಲಿ ಇರುತ್ತೆ, ಇನ್ನೊಂದು ಮಗು ಬರುವಂಥ ಒಂದು ಕಾಲ ಏನು ಟೈಮ್ ಇರುತ್ತೆ, ಆವಾಗ ತಂದೆ ತಾಯಿ ಆದವರ ಜವಾಬ್ದಾರಿ ಏನು ಅಂದರೆ ಆ ಮಗುನ ಪ್ರಿಪೇರ್ ಮಾಡಬೇಕು, ಮಂದಿ ಎಲ್ಲ ಪ್ರಿಪೇರ್ ಮಾಡಬೇಕು ಮೆಂಟಲಿ ಟು, ಅಂದರೆ ಇಟ್ಸ್ ಸಾರ್ಟ್ ಆಫ್ ಟ್ರೈನಿಂಗ್ ಟು ರಿಸೀವ್ ದಟ್ ಸೆಕೆಂಡ್ ಬೇಬಿ. ಸೊ ಇದು ಆದಾಗ ಆ ಮಗುವಿನಲ್ಲಿ ಭಯ ಕಡಿಮೆ ಆಗಿ ಆ ಎರಡನೇ ಮಗುನ ರಿಸೀವ್ ಮಾಡಿಕೊಂಡು ಯಾವುದೇ ಥರ ಜಲಸಿ ಇದು ಬರಲ್ಲ, ಸೊ ಅಲ್ಲಿ ಹೇಟ್ರೆಡ್ನೆಸ್ ಬರಲ್ಲ, ಸೊ ಭಯಕ್ಕಲ್ಲಿ ಜಾಗ ಇರಲ್ಲ ಅಂತ ಹೇಳಿದ್ರಿ. ಆಯಿತು, ಆ ಮಗುವಿಗೇನೋ ಸಿಬ್ಲಿಂಗ್ ರೈವಲ್ರಿಂದ ಹೊರಗೆ ತಂದ್ವಿ. ಆದರೆ ತಂದೆ ತಾಯಿಗೆ ಬರೋ ನೆಕ್ಸ್ಟ್ ಜವಾಬ್ದಾರಿ ಅಂದರೆ ಮಕ್ಕಳನ್ನ ಬೆಳೆಸೋದು. ಈಗ ಅದೊಂದು ಇಟ್ಸ್ ಅನ್ ಆರ್ಟ್ ಅಂತ ಹೇಳ್ತೀವಿ, ಇಟ್ಸ್ ಅ ಚಾಲೆಂಜ್ ಅಂತ ಹೇಳ್ತೀವಿ ಮಕ್ಕಳನ್ನ ಬೆಳೆಸೋದು. ಯಾಕಂದರೆ ಮಗು ಮೋಸ್ಟ್ ಆಫ್ ದ ಅವೇಕ್ನಿಂಗ್ ಅವರ್ಸ್, ಎಚ್ಚರಿರೋ ಜಾಸ್ತಿ ಸಮಯ ಕಳೆಯೋದು ಹೊರಗಡೆ. ಬೆಳಗ್ಗೆ 8 ಗಂಟೆಗೆ ಸ್ಕೂಲ್ಗೆ ಹೋದರು ಅಂದರೆ 2:30-3 ಗಂಟೆಗೆ ಬರ್ತಾರೆ. ತಂದೆ ತಾಯಿ ತಮ್ಮ ಕೆಲಸ ಮುಗಿಸ್ಕೊಂಡು ಬರೋದು 4:30-5 ಗಂಟೆ. ಆಮೇಲೆ ಬಂದು 2-3 ಗಂಟೆನಲ್ಲೇ ಅಥವಾ ಅಟ್ ದ ಮೋಸ್ಟ್ 8:30-9 ಗಂಟೆ ಮಕ್ಕಳೆಲ್ಲ ಮಲ್ಕೊಂಡು ಬಿಡ್ತಾರೆ. ಅಷ್ಟರಲ್ಲೇ ಹೋಮ್ವರ್ಕು ಅದು ಇದೆಲ್ಲ ಇರುತ್ತೆ. ಸೊ ಇದು ಕಲಿಯುವಿಕೆ ಅಥವಾ ಅವೇಕ್ನಿಂಗ್ ಅವರ್ಸ್ ಅಂತ ಏನು, ಅವೇಕಂಡ್ ಅವರ್ಸ್ ಅವು ಹೊರಗಡೆ ಇರೋದ್ರಿಂದ ಹೊರಗಡೆದ ಇನ್ಫ್ಲುಯೆನ್ಸ್ ಮಕ್ಕಳಿಗೆ ತುಂಬ ಇರುತ್ತೆ. ಈಗ ತಾಯಿಯಾದವಳು ನಮಗೆ ಎಷ್ಟೋ ಸಾರಿ ಟೆನ್ಷನ್ ಇರುತ್ತೆ, ಯಾವ ಥರ ಫ್ರೆಂಡ್ಸ್ ಇದ್ದಾರೆ ನಮ್ಮ ಮಕ್ಕಳಿಗೆ ಹೊರಗಡೆ, ಅವರೆಲ್ಲ ಏನು ಹೇಳ್ಕೊಡ್ತಾರೋ ಏನೋ, ಸುಳ್ಳು ಮಾತಾಡೋದಿರ್ಬೋದು, ಕದಿಯೋದಿರ್ಬೋದು, ಅಥವಾ ಗೊತ್ತಿಲ್ಲದೆ ಮನೆಯಲ್ಲಿಂದ ಏನೇನೋ ತೊಗೊಂಡು ಹೋಗೋದಿರ್ಬೋದು, ದುಡ್ಡು ಕದಿಯೋದಿರ್ಬೋದು. ಲಕ್ಕಿಲಿ ಯಾವುದೂ ಆಗಿಲ್ಲ, ಬಟ್ ಆ ಥರ ಆಗೋ ಚಾನ್ಸಸ್ ಇರುತ್ತಲ್ಲ, ಆ ಥರ ಒಂದು ಭಯ ನಮ್ಮ ಪೇರೆಂಟ್ಸ್ನಲ್ಲಿ ಇದ್ದೇ ಇರುತ್ತೆ. ಇತ್ತಿತ್ತಲಾಗಿ ಈ ಭಯನೂ ಕೂಡ ತುಂಬ ಬೆಳೀತಾ ಇದೆ. ಮತ್ತಿದು ಇದೆ ಏಕೆಂದರೆ ದೇರ್ ಈಸ್ ಒನ್ ಥಿಂಗ್, ಈಗ ಮಕ್ಕಳೆಲ್ಲ ಮೀಡಿಯಾಗೆ ತುಂಬ ಓಪನ್ ಆಗಿದ್ದಾರೆ. ಇಂಟರ್ನೆಟ್ ಆಗಿರ್ಬೋದು, ಮೊಬೈಲ್ಸ್, ಫೋನ್ಸ್, ಈವನ್ ಹೈಸ್ಕೂಲ್ ಚಿಲ್ಡ್ರನ್ ಕೂಡ ಮೊಬೈಲ್ಗಳನ್ನು ತುಂಬ ಉಪಯೋಗಿಸೋದನ್ನು ನೋಡಿದ್ದೀನಿ ನಾನು. ಆ್ಯಕ್ಚುಲಿ ಇದೊಂದು ಆಶ್ಚರ್ಯಕರ ವಿಷಯ. ನಾವೆಲ್ಲ ಎಷ್ಟು ದೊಡ್ಡವರಾಗುವವರೆಗೂ ಟೆಲಿಫೋನ್ ಮುಟ್ತಿರಲಿಲ್ಲ, ಟೆಲಿಫೋನೇ ಮುಟ್ತಿರಲಿಲ್ಲ. ಲ್ಯಾಂಡ್ಲೈನ್ ಎಸ್ ಟಿ ಡಿ ಹ್ಯಾಸ್ ಬಿಕಮ್ ಕಾಮನ್ ಓನ್ಲಿ ಇನ್ ಸಮ್ ಫ್ಯೂ ಇಯರ್ಸ್. ಬಟ್ ಈ ರೀತಿಯಾಗಿ ಮಕ್ಕಳು ಮೊಬೈಲು, SMS, ನಂತರ ಇದೇನು ಅದರಲ್ಲಿ ಇನ್ನೂ ಎಷ್ಟೋ ಫೆಸಿಲಿಟೀಸ್ ಇದೆಯಲ್ಲ, ಅದು ಇದು ವಿಡಿಯೋ ಎಲ್ಲ, ನಮಗೆಲ್ಲ ಅಷ್ಟು ಗಮನ ಇಲ್ಲದೆ ಹೋದರೂ ಆ ಮಕ್ಕಳಿಗೆ ಅಷ್ಟು ಗಮನ ಇರುತ್ತೆ. ಇಂಟರ್ನೆಟ್ಟಲ್ಲಿ ಬ್ರೌಸ್ ಮಾಡುವಾಗ ಈ ಭಯ ಎಲ್ಲ ತುಂಬ ಇವತ್ತು ತಂದೆ ತಾಯಿಗೆ ಅಥವಾ ಟೀಚರ್ಸಿಗೆ, ಪಾಲಕರಿಗೆ ಬಹಳ ಇದೆ. ಅದು ಸ್ವಾಭಾವಿಕನೇ. ಮತ್ತು ಟಿ ವಿಗೂ ತುಂಬ ಎಕ್ಸ್ಪೋಸ್ ಆಗಿದ್ದಾರೆ. ಮತ್ತು ಟಿ ವಿಯಲ್ಲೂ ಕೂಡ ದರ್ ಇಸ್ ನೋ ರೈಟ್ ಸಾರ್ಟ್ ಆಫ್ ಸೆನ್ಸರ್ಶಿಪ್. ವಾಟ್ ಹ್ಯಾಸ್ ಟು ಬಿ ಸೀನ್, ವಾಟ್ ಹ್ಯಾಸ್ ಟು ಬಿ ನಾಟ್ ಸೀನ್, ವಾಟ್ ಹ್ಯಾಸ್ ಟು ಬಿ ಅವಾಯ್ಡೆಡ್ ಅಂದಾಗ ಇಲ್ಲಿ ನೀವು ಸೆನ್ಸರ್ಶಿಪ್ ಮಾಡಿ ನೀವು ಪ್ರೋಗ್ರಾಮ್ಸ್ ರೆಕಾರ್ಡ್ ಮಾಡಿನೂ ನಿಮ್ಮ ಮಕ್ಕಳಿಗೆ ತೋರ್ಸೋಕ್ಕಾಗಲ್ಲ.
ಯಾಕಂದ್ರೆ ಸಮಥಿಂಗ್ ಅಟ್ಲೀಸ್ಟ್ ಇನ್ ಸಮ್ ಅಡ್ವರ್ಟೈಸ್ಮೆಂಟನ್ನು ಕೂಡ least ಏನಾದರೂ ಬಂದೇ ಬಿಟ್ಟಿರುತ್ತೆ ಆ ಥರ. ಸೊ ಈ ಭಯ ಇರೋದು ಅಂದರೆ ಈಗ ಆ್ಯಕ್ಚುಲಿ ತಂದೆ ತಾಯಿ ಅದನ್ನು ತುಂಬ ನ್ಯಾಚುರಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಆ ಭಯ. ಬಟ್ ಇದನ್ನು ನಾವು ತೆಗಿಯೋಕ್ಕೆ ಸಾಧ್ಯ ಇದೆ, ಈ ಭಯನೂ ಕೂಡ. ಭಯ ತೆಗೆದು, ಯಾಕೆ ನೋಡಿ, ಈಗ ಭಯ ಇಟ್ಕೊಂಡ್ರೂ ಕೂಡ ಅವ್ರು ಏನು ಮಾಡ್ತಾ ಇದ್ದಾರೆ ಅದನ್ನು ಮಾಡ್ತಾನೆ ಇದ್ದಾರೆ. ಸೊ ಇನ್ಸ್ಟೆಡ್ ಆಫ್ ಹ್ಯಾವಿಂಗ್ ದಟ್ ಫಿಯರ್, ಅಗೇನ್ ಯು ಆರ್ ಫೋಕಸಿಂಗ್ ಯುವರ್ ಅಟೆನ್ಷನ್ ಸಮ್ವೇರ್ ಎಲ್ಸ್. ನೀವು ಕೇವಲ ಭಯವೊಂದೇ ಬೆಳೆಸ್ಕೊಳ್ತಾ ಇದ್ರಿ, ಹೀಗಾದರೆ ಹಾಗಾದರೆ, ಹೀಗಾದರೆ ನಾ ಏನು ಮಾಡೋದು, ಹಾಗಾದರೆ ಏನು ಮಾಡೋದು. ಆದರೆ ನಮ್ಮ ಅಟೆನ್ಷನ್ ನಾವು ಎಲ್ಲಿ ಫೋಕಸ್ ಮಾಡಬೇಕಾಗಿದೆ ಅಂದರೆ, ನನ್ನ ಮಗು ಈ ಥರದ ಕೆಟ್ಟ ಸಂಘದಲ್ಲಿ ಅಥವಾ ದುಶ್ಚಟಗಳಲ್ಲಿ ಅಥವಾ ಈ ಥರ ಯಾವುದೋ ಒಂದು ಇಂಟರ್ನೆಟ್ಟು ಅದು ಇದು ಇನ್ನಿತರ ವಿಷಯಗಳಲ್ಲಿ ಅದು ಸಿಕ್ಕಾಕೊಂಡು ಯಾವುದೇ ತಪ್ಪನ್ನು ಮಾಡದೇ ಇರಲಿ, ತನ್ನ ಚರಿತ್ರೆಯನ್ನು ಕೆಡಿಸ್ಕೊಳ್ಳೋದೇ ಇರಲಿ ಅನ್ನೋದ್ರ ಕಡೆ ಅದನ್ನು ಹೇಗೆ ನಾನು ತಡೆಯೋಕ್ಕೆ ಸಾಧ್ಯ ಇದೆ ಅನ್ನೋ ಕಾನ್ಸಂಟ್ರೇಷನ್ ಈಗ ನಾವು ಮಾಡಬೇಕಾಗಿದೆ. ಇನ್ಸ್ಟೆಡ್ ಆಫ್ ಕಾನ್ಸಂಟ್ರೇಷಿಂಗ್ ಆನ್ ಭಯ, ಏನು ಮಾಡ್ತಿರ್ಬೋದು, ಎಲ್ಲಿರ್ಬೋದು, ಯಾರ ಜೊತೆ ಇರ್ಬೋದು, ಈ ಕ್ವಶನ್ಸ್ ನಾವು ಸ್ವಲ್ಪ ಕಡಿಮೆ ಮಾಡಿಕೊಂಡು ಲೆಟ್ ಅಸ್ ಥಿಂಕ್ ಆ್ಯಂಡ್ ಸಿ, ಹ್ಯಾವ್ ಅ ಚೆಕ್. ಅದಂತೂ ತುಂಬ ಅವಶ್ಯಕತೆ ಇದೆ. ಎವ್ರಿ ನಾವ್ ಆ್ಯಂಡ್ ದೆನ್ ವಿ ಹ್ಯಾವ್ ಟು ಕೀಪ್ ಅ ಚೆಕ್ ಆನ್ ಅವರ್ ಚಿಲ್ಡ್ರನ್ ನಾವು. ಯಾಕೆ ಬೆಳೆಯೋ ವಯಸ್ಸಿನಲ್ಲಿ ಅಂಥದ್ದು ಇಂಥದ್ದು ಏನಾದರೂ ಒಂದು ಸೇರ್ಕೊಂಡ್ಬಿಡಬಾರ್ದು ಅಂತ. ಬಟ್ ಇಂಡೈರೆಕ್ಟ್ಲಿನೂ ಕೂಡ ನಾವು ಮಕ್ಕಳನ್ನು ಇಷ್ಟು ಫ್ರೆಂಡ್ಲಿ ಮಾಡ್ಕೊಳ್ಬೇಕಾಗಿದೆಯಲ್ಲ, ಅವ್ರ ಜೊತೆಗೆ ನಮ್ಮ ಬಿಹೇವಿಯರ್, ದ್ಯಾಟ್ ದೇ ಕಮ್ ಆ್ಯಂಡ್ ಎಕ್ಸ್ಪ್ರೆಸ್ ಎವ್ರಿಥಿಂಗ್ ಇನ್ ಫ್ರಂಟ್ ಆಫ್ ಅಸ್. ಇಲ್ಲ ನೀವು ಭಯ ಹುಟ್ಟಿಸಿ ಅವ್ರಿಗೆ ನೀವು ಕೂಡ ಭಯಭೀತರಾಗಿ ಅವರಿಗೂ ಕೂಡ ಭಯ ಹುಟ್ಟಿಸ್ತಾ ಇದ್ರಿ ಯಾವಾಗಲೂ ಅಂತಂದರೆ, ಅವ್ರು ನಿಮ್ಮ ಜೊತೆಗೆ ಓಪನ್ ಆಗಲ್ಲ, ನಿಮ್ಮ ಜೊತೆಗೆ ತಮ್ಮ ಮಾತುಗಳನ್ನು ಅವ್ರು ಹಂಚ್ಕೊಳ್ಳೋದಿಲ್ಲ. ಅವ್ರು ಅಕಸ್ಮಾತ್ ತಪ್ಪಿ ಪಿಯರ್ ಪ್ರೆಷರ್ನಿಂದ, ಅವ್ರ ಫ್ರೆಂಡ್ಸ್ ಪ್ರೆಷರ್ದಿಂದ ಏನಾದರೂ ಒಂದು ತಪ್ಪು ಮಾಡಿದ್ರು ಅಂತ ತಿಳ್ಕೊಳ್ಳಿ, ಅಥವಾ ಒಂದು ಎಕ್ಸೈಟ್ಮೆಂಟಲ್ಲಿ ಏನೋ ಒಂದು ತಪ್ಪು, ಏನೋ ನೋಡಿದ್ದು, ಕೇಳಿದ್ದು, ಮಾತಾಡಿದ್ದು, ಅಥವಾ ಇಫ್ ದೇ ಹ್ಯಾವ್ ಟ್ರೈಡ್ ಸಮಥಿಂಗ್ ಆಲ್ಸೋ, ಇಫ್ ಯು ಆರ್ ಅ ಫ್ರೆಂಡ್ ವಿತ್ ಯೋರ್ ಚೈಲ್ಡ್, ಅವ್ರು ಬಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ ಮತ್ತು ನೀವು ಎಕ್ಸ್ಪ್ರೆಸ್ ಮಾಡ್ತಾರೆ. ಅದರ್ವೈಸ್ ಅವ್ರು ಏನು ಮಾಡ್ತಾರೆ ಅಂದರೆ, ನೀವು ಮೊದಲೇ ಹೆದರಿಸುವಂಥ ಗುಣ ನೀವು ಇಟ್ಕೊಂಡ್ಬಿಟ್ಟಿದ್ರೆ ಅವ್ರು ತಪ್ಪು ಮಾಡಿದ್ರು ಕೂಡ ಅದನ್ನು ಹೇಳಲ್ಲ. ಆ್ಯಂಡ್ ಈಗ ನೋಡಿ, ಅವ್ರು ನಿಮ್ಮ ಎದುರುಗಡೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್ ದ್ಯಾಟ್ ದೇ ವಾಂಟ್ ಟು ಚೇಂಜ್, ದೇ ಹ್ಯಾವ್ ಫೆಲ್ಟ್, ಅವ್ರಿಗೆ ಅನಿಸಿದೆ ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ನಾನು ಹೇಳ್ಕೋಬೇಕು ಅಂತ. ಮತ್ತು ಅಲ್ಲಿ ಇನ್ನೊಂದು ಕ್ಲಾರಿಟಿ ಏನಿದೆ ಅಂತಂದರೆ, ಅವರು ಇನ್ಮೇಲೂ ಕೂಡ ಏನು ಮಾಡ್ತಾರೆ ಅದನ್ನೆಲ್ಲ ನಿಮ್ಗೆ ಬಂದು ಹೇಳ್ತಾರೆ. ಬಟ್ ಅದು ನಿಮ್ಮ ಮೇಲೆ ಡಿಪೆಂಡ್ ಇದೆ. ಏನಂತಂದರೆ, ನಾವು ಅದನ್ನು ರೈಟ್ ಆಸ್ಪೆಕ್ಟಲ್ಲಿ, ರೈಟ್ ವ್ಯೂದಲ್ಲಿ ಅದನ್ನು ತೊಗೊಳ್ಬೇಕು. ಎವ್ರಿಬಡಿ ಅಂದರೆ ನಾವೆಲ್ಲನೂ ನಡೆಯೋಕ್ಕಿಂತ ಮುಂಚೆ ಎಡವಿದ್ದೀವಿ, ಬಿದ್ದಿದ್ದೀವಿ, ಎಷ್ಟೋ ಸಾರಿ ಬಿದ್ದಿದ್ದೀವಿ, ಮಾತು ಕಲಿಯೋಕ್ಕಿಂತ ಮುಂಚೆ ತೊದಲಿದ್ದೀವಿ. ಈಗಲೂ ಕೂಡ ಹೇಳ್ತೀವಿ ಏನಂತ, ಮಾತು ಕಲಿಯೋಕ್ಕೆ 2 ವರ್ಷ ಸಾಕು, ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲಿಬೇಕಾದ್ರೆ 60 ವರ್ಷವೂ ಕೂಡ ಕಡಿಮೆ ಅಂತ. ಹಾಗೆ ಅಂದರೆ ಎಷ್ಟೋ ಸಾರಿ ನಮಗೆ ಅಜ್ಞಾನದ ಕಾರಣದಿಂದ, ತಿಳುವಳಿಕೆ ಇಲ್ಲದೆ ಕಾರಣದಿಂದ ಏನೋ ಸಣ್ಣ ಪುಟ್ಟ ತಪ್ಪುಗಳನ್ನಾದರೂ ಕೂಡ, ನೀವು ನಿಮ್ಮ ತಪ್ಪುಗಳನ್ನು ಹೇಗೆ, ನಾನು ತಪ್ಪು ಮಾಡಿದೆ, ಇಲ್ಲ ನನಗಿದು ಗೊತ್ತಿರಲಿಲ್ಲ ರೀ, ಅದಕ್ಕಾಗಿ ನಾನು ತಪ್ಪು ಮಾಡಿದೆ, ಎಷ್ಟು ಜಲ್ದಿ ಎಕ್ಸ್ಕ್ಯೂಸ್ ಮಾಡ್ತೀವಿ ನಾವು ವಿ ಎಕ್ಸ್ಕ್ಯೂಸ್ ಆರ್ ಸೆಲ್ಫ್ಸ್. ಮಕ್ಕಳ ಎದುರುಗಡೆ ಕೂಡ, ಮಕ್ಕಳೇನಾದರೂ ಒಂದು ಗ್ಲಾಸ್ ಬಿಸಾಕಿದರೆ ಅವ್ರನ್ನ ನಾವು ಬೈತೀವಿ, ಹೆದರಿಸ್ತೀವಿ, ಏನೆಲ್ಲ ಅಂತೀವಿ. ಅದೇ ನನ್ನ ಕೈಯಿಂದ ಬಿದ್ದುಬಿಟ್ರೆ, ಅಂದರೆ ಅದೇ ರೀತಿ ನಾವು ಸ್ವಲ್ಪ ಅವರಿಗೆ ಸ್ಪೇಸ್ ಕೊಡಬೇಕಾಗಿದೆ ಟು ಚೇಂಜ್ ಆ್ಯಂಡ್ ಟು ಎಕ್ಸ್ಪ್ರೆಸ್ ದೆಮ್ಸೆಲ್ಸ್. ಅವ್ರು ಯಾವಾಗ ಚೇಂಜ್ ಆಗಬೇಕು ಅಂತಲೇ ತಮ್ಮನ್ನು ತಾವು ಎಕ್ಸ್ಪ್ರೆಸ್ ಮಾಡ್ಕೊಳ್ತಿರ್ತಾರೋ, ಅವಾಗ ನ್ಯಾಚುರಲಿ ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್ ವೆರಿ ಈಸಿಲಿ ಆ್ಯಂಡ್ ಲೆಟ್ ದೆಮ್ ಫೀಲ್ ಫ್ರೀ. ನೋಡ್ರಿ, ಇದೇ ರಿಯಲ್ ರೆಸ್ಪೆಕ್ಟ್. ಇಫ್ ಸಂಬಡಿ ಈಸ್ ವೆರಿ ಓಪನ್ ವಿತ್ ಮೀ ಆ್ಯಂಡ್ ಇಫ್ ಸಂಬಡಿ ಈಸ್ ನ್ಯಾಚುರಲ್ ಇನ್ ಫ್ರಂಟ್ ಆಫ್ ಮೀ, ಅದೇ ರಿಯಲ್ ರೆಸ್ಪೆಕ್ಟ್. ಇಫ್ ದೇ ಆರ್ ಅವ್ರು ನಮ್ಮ ಎದುರುಗಡೆ ಆರ್ಟಿಫಿಷಿಯಲ್ ಇದ್ದಾರೆ, ಇರೋದೊಂದು, ಅದನ್ನು ಮುಚ್ಚಿ ಇನ್ನೊಂದು ಹೇಳ್ತಾ ಇದ್ದಾರೆ ಅಂತಂದರೆ ಸಮ್ವೇರ್ ನಾನು ಅನ್ಯಾಚುರಲ್ ಇದ್ದೀನಿ ಅಂತ. ಅದಕ್ಕೆ ಅವ್ರು ನನ್ನ ಎದುರುಗಡೆ ಅನ್ಯಾಚುರಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ. ಬಿಕಾಸ್ ಏನಿದೆಯೋ ಅದನ್ನೇ ಹಾಕಿ ಬೆಳೆಸ್ಬೇಕಾಗ್ತದಲ್ಲ ಅದನ್ನು. ಹಾಗೆ ಅದಕ್ಕಾಗಿ ಅವರೂ ಕೂಡ ನಾನು ಅನ್ಯಾಚುರಲ್ ಇದ್ದೀನಿ, ಫಿಯರ್ಫುಲ್ ಇದ್ದೀನಿ, ಅಥವಾ ಸಿಟ್ಟಲ್ಲಿದ್ದೀನಿ, ಅಥವಾ ಭಯ ಹುಟ್ಟಿಸುವಂಥ ವ್ಯಕ್ತಿತ್ವ ನಂದಂದಾಗ ಅವರು ಕೂಡ ಅದೇ ರೀತಿಯಾದಂಥ ಬಿಹೇವಿಯರ್ಸನ್ನು, ರಿಯಾಕ್ಷನ್ಸನ್ನು ಅಡಾಪ್ಟ್ ಮಾಡ್ಕೋತಾರೆ. ಸೊ ಇಲ್ಲಿ ನಾವು ಮಕ್ಕಳ ಬಗ್ಗೆ ಭಯ ಇದೆ, ಇದು ಸತ್ಯ. ಆದರೆ ಇದು ತೆಗಿಲೇಬೇಕು. ಯಾಕಂದರೆ ನಾವು ಭಯವನ್ನೇ ಕಾನ್ಸಂಟ್ರೇಟ್ ಮಾಡಿದ್ವು ಅಂದರೆ ಮಕ್ಕಳನ್ನು ಯಾವ ರೀತಿ ನಾವು ಬೆಳೆಸಬೇಕಾಗಿದೆ, ಅವ್ರಿಗೆ ಎಲ್ಲೆಲ್ಲಿ ಯಾವ್ಯಾವ ವಿಷಯಗಳಲ್ಲಿ ತಿದ್ದಬೇಕು, ಎಲ್ಲಿ ನಾವು ಅವ್ರನ್ನ ಮಾರಲ್ ಸ್ಟ್ರೆಂತ್ ತುಂಬಬೇಕಾಗಿದೆ. ಆ್ಯಕ್ಚುಲಿ ಇಲ್ಲಿ ಮಾರಲ್ ಸ್ಟ್ರೆಂತಿನ ಅವಶ್ಯಕತೆ ಇದೆ. ಮಾರಲ್ ಸ್ಟ್ರೆಂತ್ ಈಸ್ ದ ಚೈಲ್ಡ್ ಶುಡ್ ನೋ ವಾಟ್ ಈಸ್ ಗುಡ್, ವಾಟ್ ಈಸ್ ಬ್ಯಾಡ್. ಎಲ್ಲರೂ ಒಂದನ್ನು ಆಯ್ಕೆ ಮಾಡಿದ್ರು ಕೂಡ
ನಾನು ಏನು ಸರಿ ಇದೆ ಅದನ್ನೇ ಆಯ್ಕೆ ಮಾಡುವಷ್ಟು ನನ್ನಲ್ಲಿ ಮಾರಲ್ ಮಸಲ್ ಬಿಲ್ಡಪ್ ಆಗಬೇಕು. ಅದನ್ನು ಮಾರಲ್ ಸ್ಟ್ರೆಂತ್ ಅಥವಾ ಮಾರಲ್ ಮಸಲ್ ಅಥವಾ ವಿಲ್ ಪವರ್ ಅಂತ ನಾವು ಹೇಳ್ಬೋದು. ಆ ವಿಲ್ ಪವರನ್ನು ನಾವು ನಮ್ಮ ಮಕ್ಕಳಲ್ಲಿ ಜಾಗೃತ ಮಾಡಿಬಿಟ್ವಿ ಅಂತಂದರೆ ಅವರು ಈ ಥರ ತಪ್ಪ ದಾರಿಗೆ ಎಳ್ಕೊಂಡು ಹೋಗೋದು ಅಥವಾ ಇನ್ಯಾರಾದರೂ ಎಳೆಯೋಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವರು ಖಂಡಿತ ಹೋಗಲ್ಲ. ಅಂದರೆ ನೀವು ಹೇಳೋ ಪ್ರಕಾರ ಮಕ್ಕಳು ಯಾರ ಸಂಗತಿನಲ್ಲಿದ್ದಾರೆ, ಅವ್ರಿಗೆ ಪೀರ್ ಪ್ರೆಷರ್ ಯಾವ ಥರ ಬರುತ್ತೆ, ಅದ್ರ ಬಗ್ಗೆ ಭಯ ಪಡೋದು ಬೇಡ, ಜಸ್ಟ್ ಬಿ ಫ್ರೆಂಡ್ಲಿ ವಿತ್ ಯೋರ್ ಚೈಲ್ಡ್ ಅಂತ ಹೇಳಿದರೆ. ಸೊ ಈ ಫ್ರೆಂಡ್ಶಿಪ್ ಅಥವಾ ಈ ರಿಲೇಷನನ್ನು ಯಾವ ವಯಸ್ಸಿನಿಂದ ನಾವು ಶುರು ಮಾಡಬೇಕು? ಒಂದು ಪ್ರೌಢಾವಸ್ಥೆ ಬಂದಾದಮೇಲೆ ಶುರು ಮಾಡಬೇಕು ಅಥವಾ ಯಾವುದಾದ್ರೊಂದು ಘಟನೆ ನಡೆದಾದ್ಮೇಲೆ ಇದೆಲ್ಲ ಶುರು ಆಗುತ್ತೋ? ಐಡಿಯಲ್ ಪೀರಿಯಡ್ ಯಾವುದು? ನಮ್ಮ ಮಕ್ಕಳ ಜೊತೆ ನಾವು ಆ್ಯಸ್ ಅ ಫ್ರೆಂಡ್ ಆಗಿರಲಿಕ್ಕೆ ಯಾವಾಗಿಂದ ಶುರು ಮಾಡಬೇಕು? ಆ್ಯಕ್ಚುಲಿ ಇದು ನಾವು ಯಾವಾಗಿಂದ ಉಸಿರಾಡೋದಕ್ಕೆ ಶುರು ಮಾಡಲಿ ಅಂತ ಕೇಳಿದಾಗೆ, ನೀರು ಯಾವಾಗಿಂದ ಕುಡೀಲಿ, ಊಟ ಯಾವಾಗಿಂದ ಮಾಡಲಿ ಅಂತ ಕೇಳ್ದಂಗೆ ಆಯಿತು. ಯಾಕಂದರೆ ಇದಕ್ಕೇನು ಏಜು ಟೈಮು ಅಂತ ಇರೋಂಗಿಲ್ಲ. ನಾವು ಯಾವಾಗ ಉಸಿರನ್ನು ತೊಗೊಳಕ್ಕೆ ಶುರು ಮಾಡ್ತೀವಿ, ಯಾವಾಗ ತಿನ್ನೋಕ್ಕೆ ಶುರು ಮಾಡ್ತೀವಿ, ಆಗ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ಮಗು ಹುಟ್ಟಿದಾಗಿಂದ್ರೇ ಇಟ್ ಡಸಂಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ಟೈಮ್ ಆ್ಯಕ್ಚುಲಿ. ಟೈಮು ಅದಕ್ಕೊಂದು ಏಜು ಅಂತ ಇರಲ್ಲ. ಎನಿವೇ ಮಗು ಹುಟ್ಟಿತ್ತು, ಅದಕ್ಕೆ ಅರ್ಥ ಆಯಿತು ನಮ್ಮ ಭಾವನೆ ಅಂತಂದರೆ ಯು ಆರ್ ಗೋಯಿಂಗ್ ಟು ಟ್ರೀಟ್ ಇಟ್ ವೆರಿ ರೆಸ್ಪೆಕ್ಟ್ಫುಲಿ. ಆ್ಯಕ್ಚುಲಿ ಆ ಮಗುವಿಗೆ ಫ್ರೆಂಡ್ ಅಂದರೆ ಏನಂತ ಅರ್ಥ ಆಗಲ್ಲ ಚಿಕ್ಕ ವಯಸ್ಸಿನಲ್ಲಿ. ಇಟ್ ಡಸಂಟ್ ಅಂಡರ್ಸ್ಟ್ಯಾಂಡ್. ಈ ಫ್ರೆಂಡ್ ಅಂತ ನಾವು ಯಾವಾಗ ಹೇಳ್ತೀವಿ, ನನ್ನ ಮನಸ್ಸಲ್ಲಿದ್ದದ್ದು ಅವ್ರಿಗೆ ಹೇಳಿ, ಅವ್ರ ಮನಸ್ಸಲ್ಲಿದ್ದದ್ದು ನಾನು ಕೇಳಿ ಶೇರ್ ಮಾಡಿದಾಗ. ಬಟ್ ಈಗ ಚಿಕ್ಕ ವಯಸ್ಸಿನಲ್ಲೂ ಕೂಡ ನೀವು ಮಗುವನ್ನು ಮಗುವಿನ ರೀತಿಯಲ್ಲಿ, ಅಂದರೆ ಮಗು ಅಲ್ಲ ಬಟ್ ಇದೊಂದು ಸೋಲ್, ಇದು ಕೂಡ ಒಂದು ಆತ್ಮ ಚೈತನ್ಯ ಶಕ್ತಿಯಾಗಿದೆ. ಅಂದರೆ ಮಗು ಅಂದರೆ ನಾವೇನು ತಿಳ್ಕೊಳ್ತೀವಿ, ಇಗ್ನೊರೆನ್ಸ್, ಅದಕ್ಕೇನೂ ಗೊತ್ತಿಲ್ಲ, ಅದಕ್ಕೇನು ಅರ್ಥ ಆಗುತ್ತೆ ಅಂತ ನಾವು ತಿಳ್ಕೊಂಡು ಅದ್ರ ಎದುರುಗಡೆನೇ ಹೊಡೆದಾಡ್ತಾ ಇರ್ತೀವಿ, ಬಡ್ದಾಡ್ತಾ ಇರ್ತೀವಿ, ಬೈದಾಡ್ಕೊಳ್ತಾ ಇರ್ತೀವಿ. ವಿ ಮೇಕ್ ಆಲ್ ಸಾರ್ಟ್ ಆಫ್ ಎಕ್ಸ್ಪ್ರೆಷನ್ಸ್. ನಾವು ಅಬ್ಸರ್ವ್ ಮಾಡ್ತೀವಿ. ಇವತ್ತು ತಂದೆ ತಾಯಿ ಸಿಟ್ಟು ಮಾಡೋದು, ಕಣ್ಣು ದೊಡ್ಡದು ಮಾಡೋದು, ಇನ್ನೇನೇನೋ ಮಾಡ್ತಿರ್ತೀರಿ. ಅದನ್ನೆಲ್ಲ ಅವ್ರು ಅನುಕರಣೆ ಮಾಡಿಬಿಟ್ಟಿರ್ತಾರೆ. ಆ್ಯಕ್ಚುಲಿ ಎಲ್ಲನೂ ಅವ್ರು ಅನುಕರಣೆ ಮಾಡಿ ನಾವು ನೋಡ್ತೀವಲ್ಲ, ನಮ್ಮ ಅಕ್ಕಪಕ್ಕದ, ನಮ್ಮ ಆಶ್ರಮದ ಅಕ್ಕಪಕ್ಕದಲ್ಲಿ ಮಕ್ಕಳು ಎಷ್ಟು ಇನ್ನೂ ಆ ಮಗುವಿಗೆ ಇನ್ನೂ 2 ವರ್ಷವೂ ಕೂಡ ಸರಿಯಾಗಿ ಆಗಿಲ್ಲ, ಈಗಾಗಲೇ ಅವನ್ನೆಲ್ಲ ನೆಗೆಟಿವ್ ಆಸ್ಪೆಕ್ಟ್ಸನ್ನು ಎಷ್ಟೋ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಅವ್ನು ಜೋರು ಮಾಡೋದು ಇದೆಲ್ಲ ನನಗೆ ಅನಿಸ್ತಾಯಿತ್ತು, ಇನ್ನೂ ಪೂರ್ಣ 2 ವರ್ಷ ಆಗಿಲ್ಲ, ಈ ಮಗು ಇದನ್ನೇ ಫಸ್ಟ್ ಕಲ್ತ್ಬಿಡ್ತಲ್ಲ ಅಂತ. ಅಂದರೆ ನಾವು ಫ್ರೆಂಡ್ಲಿ ಆಗಬೇಕು ಅಂತಂದರೆ ಈ ವಯಸ್ಸಿನಲ್ಲೂ ಕೂಡ ಸಾಧ್ಯ ಇದೆ. ನಿಮ್ಮ ತಲೆಯಲ್ಲಿ ಫ್ರೆಂಡ್ ಅಂತ ಇರಲಿಕ್ಕಿಲ್ಲ, ಬಟ್ ಯು ಟ್ರೀಟ್ ದ್ಯಾಟ್ ಚೈಲ್ಡ್ ರೆಸ್ಪೆಕ್ಟ್ಫುಲಿ. ಈಗ ನೀವು ಹೇಗೆ ಯಾರಾದರೂ ನಿಮ್ಮ ಮನೆಗೆ ಬಂದರು ಅಂತಂದರೆ, ನಿಮ್ಮದು ಪರಸ್ಪರ ಇಬ್ಬರದು ಜಗಳ ನಡೀತಾ ಇದೆ ಅಥವಾ ಏನೋ ಮನಸ್ತಾಪ ಇದೆ, ಕ್ರೋಧ ಇದೆ, ಇನ್ನೇನೋ ಇದೆ, ಯು ಡೋಂಟ್ ಎಕ್ಸ್ಪ್ರೆಸ್ ಇನ್ ಫ್ರಂಟ್ ಆಫ್ ದೆಮ್, ದ ಥರ್ಡ್ ಪರ್ಸನ್ ವಾಯ್ಸ್ ಕಮ್. ಆ ಮೂರನೇದವ್ರು ಬಂದಾಗ ಅವ್ರ ಎದುರುಗಡೆ ನೀವು ಅದೇ ಥರ ನಿಮ್ಮ ರಿಯಾಕ್ಷನ್ಸ್ ತೋರಿಸಲ್ಲ. ಯು ಕಂಟ್ರೋಲ್ ಇಟ್, ಯು ಡೋಂಟ್ ಶೋ ಇಟ್. ಮತ್ತು ನೀವೊಂದು ಕಂಟ್ರೋಲ್ ಮಾಡಿ ನೀವು ಭಾಳಷ್ಟು ವ್ಯಾಲ್ಯೂಫುಲ್ಲಾಗಿ ಬಿಹೇವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರ. ಅದನ್ನೇ ನೀವು ಗಮನಿಸಬೇಕಾಗಿದ್ದು. ಇವನ್ ಇನ್ ಫ್ರಂಟ್ ಆಫ್ ಯುವರ್ ಚೈಲ್ಡ್ ನೀವು ಅದನ್ನು ಅದು ಚಿಕ್ಕದಿದೆ, ಅದಕ್ಕೇನು ಅರ್ಥ ಆಗೋದಿಲ್ಲ ಅಂತಲ್ಲ, ಬಟ್ ಇಟ್ ಹ್ಯಾಸ್ ಐಸ್, ಅದು ಅಬ್ಸರ್ವ್ ಮಾಡ್ತಾ ಇರುತ್ತೆ, ಅದಕ್ಕೆ ವೈಬ್ರೇಷನ್ಸ್ ಕ್ಯಾಚ್ ಆಗುತ್ತೆ, ಅದೆಲ್ಲ ಕಲಿತಾ ಇರುತ್ತೆ. ಇಟ್ ಕೀಪ್ಸ್ ಅಬ್ಸರ್ವಿಂಗ್. ಅದಕ್ಕೆ ನಾಟ್ ಓನ್ಲಿ ಅಬ್ಸರ್ವಿಂಗ್ ಬಟ್ ಅಬ್ಸಾರ್ವಿಂಗ್ ಆಲ್ಸೋ. ಅದು ನೋಡೋದಷ್ಟೇ ಅಲ್ಲ, ಅದನ್ನೆಲ್ಲ ಒಳಗೆ ಗ್ರಹಿಸ್ತಾ ಇರುತ್ತೆ, ಗ್ರಾಸ್ ಮಾಡ್ತಾ ಇರುತ್ತೆ. ನಿಮ್ಗೆ ಅನಿಸಿರುತ್ತೆ ಇನ್ನೂ ಮಗುಗೇನು ಅರ್ಥ ಆಗಲ್ಲ, ಏನಿಲ್ಲ, ಬಟ್ ಎಲ್ಲರಿಗೂ ಭಾವನೆಗಳು, ವೈಬ್ರೇಷನ್ಸು ಎಲ್ಲ ಇವತ್ತು ಪ್ಲಾಂಟ್ಸ್, ಆ್ಯನಿಮಲ್ಸ್ ಕೂಡ ಕ್ಯಾಚ್ ಮಾಡುತ್ತೆ ಅಂತ ಇವತ್ತು ನಮ್ಮ ಸೈನ್ಸ್ ಪ್ರೂವ್ ಮಾಡ್ತಾ ಇದೆ. ಅಂದಾಗ ಇವನ್ ಈಗಾಗಲೇ ಎಷ್ಟೋ ವರ್ಷಗಳ ಹಿಂದೆ ಪ್ರೂವ್ ಆಗಿದೆ ಏನಂದರೆ ಪ್ಲಾಂಟ್ಸ್ ಫೀಲ್ ಅಂತ. ಪ್ಲಾಂಟ್ಸ್ ಆಲ್ಸೋ ಫೀಲ್ ಅಂತ ಅಂದಾಗ ಮತ್ತು ಮನುಷ್ಯ ಆತ್ಮ ಆ್ಯಕ್ಚುಲಿ ಬೇಬಿ ಅಲ್ಲ, ಅದೊಂದು ಆತ್ಮ. ಆ ಆತ್ಮ ಮನಬುದ್ಧಿ ಸಂಸ್ಕಾರಗಳಿಂದ ಕೂಡಿರುವಂಥದ್ದು. ಆತ್ಮ ಅಂದ ತಕ್ಷಣವೇ ಅದರಲ್ಲಿ ಮನಸ್ಸು ಇದೆ, ಬುದ್ಧಿನೂ ಇದೆ, ಸಂಸ್ಕಾರನೂ ಇದೆ. ಮನಸ್ಸಂದ್ರೇ ವಿಚಾರ ಮಾಡುವಂಥ ಶಕ್ತಿ. ಫೀಲ್ ಮಾಡದೆ ಹೇಗಿರುತ್ತೆ ಆ ಚೈಲ್ಡ್? ಇಟ್ ಹ್ಯಾಸ್ ಟು ಫೀಲ್. ಆ್ಯಂಡ್ ಬುದ್ಧಿ ಇದೆ ಅಂದಮೇಲೆ ನಮ್ಮಷ್ಟು ಡೆವಲಪ್ ಆಗಿರಲಿಕ್ಕಿಲ್ಲ, ಬಟ್ ಸ್ಟಿಲ್ ಇಟ್ ಹ್ಯಾಸ್ ಇಟ್ಸ್ ಇಂಟೆಲೆಕ್ಟ್. ಸಂಸ್ಕಾರ ಅದು ಕೂಡ ಇದೆ, ಆ ಸಂಸ್ಕಾರದಲ್ಲಿ ಅದು ಹೋಗಿ ಸೇರ್ಕೊಂಡ್ಬಿಡತ್ತೆ, ವಾಟ್ ಎವರ್ ಯು ಆರ್ ಡೂಯಿಂಗ್. ಅದಕ್ಕಾಗಿ ಈ ಒಂದು ಮಾತು ಕೂಡ ನಾವು ಅಂದರೆ ಅದಕ್ಕೆ ಏಜ್ ಅಂತಲ್ಲ, ಆಲ್ವೇಸ್ ಯು ರೆಸ್ಪೆಕ್ಟ್ ಯುವರ್ ಚೈಲ್ಡ್ ಆಲ್ಸೋ ಫ್ರಮ್ ಚೈಲ್ಡ್ಹುಡ್. ದ್ಯಾಟ್ ಈಸ್ ಬೀಯಿಂಗ್ ಫ್ರೆಂಡ್ಲಿ. ನಂತರ ಅಂತೂ ನಾವು ಮಾತು ಕಲಿತಾಗ ಮಾತಾಡೋದು, ಚರ್ಚೆ ಮಾಡೋದು ಇದೆಲ್ಲ ಇದೆ. ಅಂದರೆ
ನಾವು ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತಂದರೆ ಒಂದು ಮಾತಾಡೋದಿರ್ಬೋದು, ಒಂದು ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಇರ್ಬೋದು. ವರ್ಬಲ್ ಕಮ್ಯುನಿಕೇಷನ್ ಅಷ್ಟು ನಾವು ಫ್ರೆಂಡ್ಶಿಪ್ ಅಂತ ನಾವು ತಿಳ್ಕೊಂಡಿದ್ವಿ. ಅದಕ್ಕೆ ನಿಮಗೂ ಒಂಥರ ಮುಜುಗರ ಆಯಿತು ಏನೋ, ನೀರು ಕುಡಿದ ಹಾಗೆ ಉಸಿರಾಡೋದು ಯಾವಾಗ ಈ ಥರ ಅಂದ್ರಿ. ಸರಿ, ನಮಗೆ ಈಗ ಅರ್ಥ ಆಯಿತು. ಜಸ್ಟ್ ಫಿಸಿಕಲ್ ರಿಲೇಷನ್ನಲ್ಲೇ ನಾವು ಮಗುವಿಗೆ ತೋರಿಸ್ಬೋದು ನಾವು ಯಾವ ಥರ ಮಗುವಿಗೆ ರೆಸ್ಪೆಕ್ಟ್ ಕೊಡ್ತೀವಿ, ಯಾವ ಥರ ಎಕ್ಸೆಪ್ಟ್ ಮಾಡ್ಕೋತಿದ್ದೀವಿ, ಹೌ ಎವರ್ ಇಟ್ ಈಸ್. ಸೊ ಅದು ಬಂದಾಗ ಮಗುವಿಗೆ ಆ ಫ್ರೆಂಡ್ಲಿ ಫೀಲಿಂಗ್ ತಾನೇ ಬರುತ್ತದೆ ಅಂತ ಹೇಳ್ಕೊಟ್ರಿ. ಈಗ ಮಕ್ಕಳ ಬೆಳವಣಿಗೆ, ಪಾಲನೆ, ಪೋಷಣೆಯಲ್ಲಿ ಸ್ವಲ್ಪ ಭಯ ಹೇಗಿರುತ್ತೆ ಅನ್ನೋದು ನಾವು ತಿಳ್ಕೊಂಡ್ವಿ. ಆದರೆ ಈಗಿನ ಕಾಲದಲ್ಲಿ ನಾವು ನೋಡಿದರೆ ತಂದೆ ತಾಯಿ ಇಬ್ಬರು ಕೆಲಸ ಮಾಡೋರೇನೆ. ಇವಾಗ ಬರುತ್ತೆ ಪ್ರಶ್ನೆ, ಮಕ್ಕಳನ್ನ ಪಾಲನೆ ಬಗ್ಗೆ ತುಂಬ ಫಿಯರ್ ಇರುತ್ತೆ. ಎಸ್ಪೆಷಲಿ ನಮ್ಮ ಮದರ್ಸ್ಗೆ ನೋಡಿದರೆ ಗಿಲ್ಟಿ ಫೀಲಿಂಗ್. ನಾನು ಹೊರಗಡೆ ಹೋಗ್ತೀನಿ, ನನ್ನ ಮಗುವಿಗೆ ಎಷ್ಟು ಅವಶ್ಯಕತೆ ಇದೆ ಅದನ್ನು ನಾನು ಫುಲ್ಫಿಲ್ ಮಾಡ್ತಿಲ್ಲ, ನನ್ನ ತಾಯ್ತನನ ನಾನು ಕಂಪ್ಲೀಟಾಗಿ ಕೊಡ್ತಾ ಇಲ್ಲ. ಸೊ ಈ ಥರ ಒಂದು ಭಯ ನಮ್ಮ ಹೆಣ್ಮಕ್ಳಲ್ಲಿ ಕಾಡ್ತಿರುತ್ತೆ. ಈ ವರ್ಕಿಂಗ್ ಪ್ಯಾರೆಂಟ್ಸಲ್ಲಿ, ತಂದೆ ತಾಯಿಗಳಲ್ಲಿ ಭಯ ಇದೆ ಅಂತ ಇವತ್ತು ಕಾಮನ್ ಆಗಿದೆ ಅನೇಕರಿಗೆ. ನಾನು ಆ್ಯಕ್ಚುಲಿ ಎಷ್ಟೋ ಜನರನ್ನ ಸಂಪರ್ಕದಲ್ಲಿ ಬಂದಾಗ ಭಾಳಷ್ಟು ಜನ ಇದನ್ನು ಹೇಳ್ತಾರೆ. ಆಮೇಲೆ ನಮ್ಮ ಕಾಲೇಜ್ ಲೆಕ್ಚರರ್ ಒಬ್ಬರು ಮೇಡಮ್, ಅವರು ಕೂಡ ಯಾವಾಗಲೂ ಎಕ್ಸ್ಪ್ರೆಸ್ ಮಾಡ್ತಿದ್ರು, ನಾನು ಯಾವಾಗಾದರೂ ಆಶ್ರಮಕ್ಕೆ ಬನ್ನಿ, ಒಂದು ಸ್ವಲ್ಪ ಏನಾದರೂ ಪ್ರೋಗ್ರಾಮ್ ಇದ್ದರೆ ಫೋನ್ ಮಾಡಿದ್ರೆ, ಅವ್ರು ಯಾವಾಗಲೂ ಐ ಆಲ್ರೆಡಿ ಹ್ಯಾವ್ ಅ ಫೀಲಿಂಗ್ ಆಫ್ ಗಿಲ್ಟ್ ಅಂತ ಹೇಳ್ತಿದ್ರು. ಏನಂದರೆ ನನ್ನ ಮಕ್ಕಳಿಗೆ ನಾನು ಸರಿ ಟೈಮ್ ಕೊಡ್ತಾ ಇಲ್ಲ, ಸೊ ಪ್ಲೀಸ್ ನನ್ನನ್ನು ಎಕ್ಸ್ಪೆಕ್ಟ್ ಮಾಡಬೇಡ, ಕರಿಬೇಡ ಅಂತ ಈ ಟೈಪ್. ಅಂದರೆ ಭಾಳಷ್ಟು ಜನ ತಂದೆ ತಾಯಿಗೆ ಇದು ಆ್ಯಕ್ಚುಲಿ ಫೀಲಿಂಗ್ ಇದೆ. ಬಟ್ ಈಗಿನ ಪರಿಸ್ಥಿತಿಗಳಲ್ಲಿ ಇನ್ನೊಂದು ಕಡೆಗೆ ನೋಡಿದ್ರೆ ಇಬ್ಬರೂ ವರ್ಕ್ ಮಾಡಬೇಕಾಗಿದೆ ಅಂತ, ಟು ಫುಲ್ಫಿಲ್ ಆಲ್ ದ ರಿಕ್ವೈರ್ಮೆಂಟ್ಸ್ ಆ್ಯಂಡ್ ನೀಡ್ ಆಫ್ ದ ಅವರ್. ಸೊ ಈಗ ಅಕಾರ್ಡಿಂಗ್ ಟು ನೀಡ್ ಆಫ್ ದ ಅವರ್ ನೀವಿಬ್ಬರು ವರ್ಕ್ ಮಾಡ್ತಾನೇ ಇದ್ದೀರಂದಾಗ ನಾವೇನು ಟೈಮ್ ಕೊಡ್ತಾ ಇದ್ದೀವಿ ಅದನ್ನೇ ಕ್ವಾಲಿಟಿ ಟೈಮನ್ನಾಗಿನೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಇದೆ. ಇನ್ಸ್ಟೆಡ್ ಆಫ್ ಫೀಲಿಂಗ್ ಗಿಲ್ಟಿ, ನಾನು ಕೊಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ನಾನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಈ ಥರದ ಭಾವನೆಗಳಿಗೆ ಜಾಸ್ತಿ ಅವಕಾಶ ಕೊಡದೆ, ನಾನೇನು ಕೊಡ್ತಾ ಇದ್ದೀನಿ ಇದನ್ನು ಯಾವ ರೀತಿ ನಾನು ಕ್ವಾಲಿಟಿ ಟೈಮನ್ನಾಗಿ ಮಾಡಲಿ ಅಂತ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದರೂ ಕೂಡ ನಾವು ಭಾಳಷ್ಟು ಪಾಲನೆ, ಪೋಷಣೆ ನಾವೇನು ಕೊಡಬೇಕಾಗಿದೆ ಅದನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದರ್ವೈಸ್ ಏನಾಗುತ್ತೆ, ಮೋಸ್ಟ್ಲಿ ಅಂತಂದರೆ ತಂದೆ ತಾಯಿ ಹೊರಗಡೆ ವರ್ಕ್ ಮಾಡ್ತಾ ಇರ್ತಾರೆ, ಮತ್ತು ಆ ಫಿಯರಿಂದ, ಅಂದರೆ ನನ್ನ ಮಗು ಎಲ್ಲಿ ಸೆಟ್ಕೊಳ್ತದೋ ಏನೋ, ನನ್ನ ಮಗು ಎಲ್ಲಿ ಬೇಜಾರು ಮಾಡ್ಕೊಳ್ತದೋ ಏನೋ ಅಂತ ನೀವು ಕೆಲಸ ಮುಗಿಸಿ ವಾಪಸ್ ಹೋಗುವಾಗ ಅದಕ್ಕೆ ಏನೇನೋ ತೆಗೆದುಕೊಂಡು ಹೋಗ್ತೀರಿ, ಅದನ್ನು ಖುಷಿಪಡಿಸೋಕ್ಕೆ. ವಸ್ತುನೋ, ಚಾಕ್ಲೇಟೋ, ಇನ್ನೇನೇನೋ ಹೊಸ ಐಟಮ್ಸ್ ಏನು ಅದಕ್ಕೆ ತುಂಬ ಹಿಡಿಸುತ್ತೋ ಅಥವಾ ಯಾವುದಕ್ಕೆ ಇಷ್ಟ ಆಗುತ್ತೋ ಆ ಥರ ಎಲ್ಲ ಸಾಮಾನುಗಳನ್ನು ಕೊಡುವಂಥ ರೂಢಿ ಮಾಡಿಬಿಡ್ತಾರೆ. ನಂತರ ಸ್ವಲ್ಪ ಸಮಯದ ನಂತರ ಆ ಮಗು ಏನು ಹೇಳ್ತದಂತಂದರೆ ನನಗೆ ಅದು ಬೇಕು ಇದು ಬೇಕು ಅಂತ ಡಿಮಾಂಡ್ ಮಾಡಿದಾಗ ಅವಾಗ ನೀವೇ ಸಿಟ್ಟು ಮಾಡ್ತೀರಿ, ನೀವೇ ಒಂದು ರೂಢಿ ಹಾಕಿಸ್ತೀರಿ ಅದಕ್ಕೆ. ನಂತರ ಸಿಟ್ಟು ಮಾಡ್ತೀರಿ, ನಿನಗೆ ಯಾವಾಗಲೂ ಡಿಮಾಂಡ್ ಮಾಡ್ತಾನೆ ಇರ್ತಿ, ಇದು ಬೇಕು ಅದು ಬೇಕು ಅಂತ ಹೇಳ್ತಾನೆ ಇರ್ತಿ. ಅಂದರೆ ಸಮ್ವೇರ್ ನಾವು ಗಿಲ್ಟಿ ಕಾನ್ಷಿಯಸ್ಸಿಂದ, ಅಂದರೆ ನಾನು ತಪ್ಪು ಮಾಡ್ತಾ ಇದ್ದೀನೇನೋ, ನನ್ನ ಮಕ್ಕಳಿಗೆ ಜಾಸ್ತಿ ಟೈಮ್ ಕೊಡ್ತಾ ಇಲ್ವೇನೋ ಅಂತ ಈ ಭಾವನೆಯಿಂದ ನಾವು ಟೈಮ್ ಕೊಟ್ಟರೆ ಇಲ್ಲಿ ನಮ್ಮಿಂದನೂ ಮಿಸ್ಟೇಕ್ಸ್ ಆಗುತ್ತೆ. ಓಕೆ, ಹಾಂ, ನಾವು ಈ ಥರ ಕೇವಲ ಮಗುವನ್ನು ತೃಪ್ತ ಮಾಡೋದಕ್ಕಾಗಿ, ಖುಷಿಪಡಿಸೋದಕ್ಕಾಗಿ ನಾವೇನೇನೋ ಅಡ್ಜಸ್ಟ್ ಮಾಡ್ತಾ ಹೋದಿವಂದರೆ, ಅಥವಾ ಈ ಥರ ವಸ್ತುಗಳಿಂದನೋ ಆ ಒಂದು ಟೈಮನ್ನು ಅಥವಾ ಆ ಒಂದು ಪಾಲನೆಯನ್ನು ನಾವು ವಸ್ತುಗಳಿಂದ, ವೈಭವದಿಂದ ಅಥವಾ ಅವ್ರು ಮಾಡಿರೋ ತಪ್ಪುಗಳನ್ನು ಅಲ್ಲುಗಳದು ನಾವು ಅದನ್ನು ಮುಚ್ಚಕ್ಕೆ ಪ್ರಯತ್ನ ಮಾಡಿದ್ರೆ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕಂದರೆ ನಾನು ಗಿಲ್ಟ್ ಇದ್ದೀನಿ, ನಾನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ಈ ಭಾವನೆಯಿಂದನೇ ಮತ್ತಷ್ಟು ತಪ್ಪುಗಳಲ್ಲಿ ಉತ್ಪನ್ನ ಆಗ್ತದೆ. ಅದಕ್ಕೆ ವರ್ಕಿಂಗ್ ಪ್ಯಾರೆಂಟ್ಸಿಗೆ ಅದು ಬರೋದೇ ಬೇಡ. ಇವನ್ ಈಗ ನೋಡ್ರಿ, ಎಷ್ಟೋ ಜನ ಮೋಸ್ಟ್ಲಿ ಇದು ವರ್ಕಿಂಗ್ ಪ್ಯಾರೆಂಟ್ಸಿಗೆ ಈ ಫೀಲಿಂಗ್ ಬರುತ್ತೆ. ಅದಕ್ಕೆ ಎಷ್ಟೋ ಜನ ತಂದೆ ತಾಯಿ ಮನೆಯಲ್ಲಿದ್ದರೂ ಕೂಡ ಟಿ ವಿ ಎದುರುಗಡೆ ಕೂತ್ಕೊಂಡಿರ್ತಾರೆ. ದೇ ಆರ್ ನಾಟ್ ಏಬಲ್ ಟು ಗಿವ್ ಕ್ವಾಲಿಟಿ ಟೈಮ್ ಆಲ್ಸೋ. ಅಂದರೆ ಕ್ವಾಲಿಟಿ ಟೈಮ್ ಅಂದರೆ ಈಗ ಟೈಮ್ ಕೊಡ್ಬೋದು. ಎಷ್ಟೋ ಸಾರಿ ನಮ್ಮ ಮೈಂಡ್ ಪ್ರೆಸೆಂಟಲ್ಲಿರಲ್ಲ, ಮಗು ಏನು ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅದನ್ನು ಎಕ್ಸ್ಪ್ರೆಷನ್ಸನ್ನು ಅಥವಾ ಅದನ್ನು ಅರ್ಥ ಮಾಡ್ಕೊಳ್ಳೋವಂಥ ನಮ್ಮ ಮಾನಸಿಕ ಸ್ಥಿತಿ ಇರೋದಿಲ್ಲ. ಬಿಕಾಸ್ ನಾವು ಪ್ರೆಸೆಂಟಲ್ಲಿರೋದಿಲ್ಲ, ನಾವು ವರ್ತಮಾನದಲ್ಲಿರೋದಿಲ್ಲ. ಮುಂದಿನ ಚಿಂತೆ ಅಥವಾ ಹಿಂದಿನ ಯಾವುದೋ ಒಂದು ಆಗೋಗಿರೋ ಘಟನೆಗಳ ಬಗ್ಗೆ ನಮಗೆ ಒಳಗೆ ಸುತ್ತಾ ಇರುತ್ತೆ. ಆ ಒಂದು ಆಕ್ಯುಪೈಡ್ ಇರ್ತೀವಿ ನಾವು, ಪ್ರೀ ಆಕ್ಯುಪೈಡ್, ನಮ್ಮ ಮೈಂಡ್ ಖಾಲಿ ಇರೋದಿಲ್ಲ. ಮತ್ತು ಅಂಥ ಪ್ರಸಂಗದಲ್ಲಿ ನಾವು ನಮ್ಮ ಮಕ್ಕಳಿಗೆ ನಾವು ಹೇಗೆ
ಸರಿಯಾಗಿ ಅಟೆಂಡ್ ಮಾಡೋಕ್ಕಾಗಲ್ಲ, ಪಾಲನೆ ಮಾಡೋಕ್ಕಾಗಲ್ಲ. ಸೊ ಅದೇ ರೀತಿಯಾಗಿ ಯಾರ ಮನೆಯಲ್ಲಿದ್ದವರು ಆಯಿತು ಅಥವಾ ವರ್ಕಿಂಗ್ ಇದ್ದವರು ಆಯಿತು, ಯು ಹ್ಯಾವ್ ಟು ಗಿವ್ ಎವ್ರಿಥಿಂಗ್ ಟು ಯುವರ್ ಚೈಲ್ಡ್, ಬಟ್ ವಿದೌಟ್ ಫೀಲಿಂಗ್ ಆಫ್ ದ ಗಿಲ್ಟಿ ಕಾನ್ಷಿಯಸ್ನೆಸ್. ಗಿಲ್ಟ್ ಫೀಲ್ ಮಾಡಲಾರ್ದೆ ನನ್ನಿಂದ ಸರಿ ಆಗ್ತಾ ಇಲ್ವೇನೋ ಅಂತ ನೀವು ಅವ್ರಿಗೆ ಕೊಡುವಾಗ ನೀವು ಕೊಟ್ಟದ್ದೂ ಕೂಡ ಇಟ್ ವಿಲ್ ಗೋ ವಿತ್ ಅ ರಾಂಗ್ ಎನರ್ಜಿ. ಅಂದರೆ ಅವ್ರು ಎವ್ರಿ ಟೈಮ್ ಆ ಮಗು ಏನು ಫೀಲ್ ಮಾಡ್ತದಂದರೆ ನಮ್ಮ ತಂದೆ ನಮ್ಮ ತಾಯಿ ನನ್ನನ್ನು ಖುಷಿಪಡಿಸೋಕ್ಕೆ, ತೃಪ್ತ ಮಾಡೋಕ್ಕೆ ದೇ ವಿಲ್ ಕೀಪ್ ಆನ್ ಡೂಯಿಂಗ್ ಸಮಥಿಂಗ್ ಅಂತ. ದೇ ವಿಲ್ ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್ ಮೋರ್ ಮೆಟೀರಿಯಲಿಸ್ಟಿಕ್ಲಿ ಇನ್ಸ್ಟೆಡ್ ಆಫ್ ಮೆಂಟಲ್ ಆ್ಯಂಡ್ ಇಮೋಷ್ನಲ್ ಥಿಂಗ್ಸ್. ಸೊ ಇದು ಕೂಡ ನಾವು ಗಮನ ಹರಿಸ್ಬೇಕಾಗಿದೆ. ಗಿಲ್ಟ್ ಫೀಲಿಂಗನ್ನು ತೆಗಿಬೇಕಾಗಿದೆ. ಕ್ವಾಲಿಟಿ, ನಾನು ಹೇಗೆ ಕರೆಕ್ಟಾಗಿ ಅದ್ರ ಮೇಲೆ ನಾನು ಏನೇನು ಮಾಡಬೇಕೀಗ ಅಂತ ಅದ್ರ ಮೇಲೆ ನಾವು ಕಾನ್ಸಂಟ್ರೇಷನ್ ಮಾಡಿದರೆ ಸರಿ. ನಾನು ಏನು ಮಿಸ್ ಮಾಡಿದ್ದೀನಿ, ಯಾವ ಟೈಮನ್ನು ಮಿಸ್ ಮಾಡಿದ್ದೀನಿ ಅದನ್ನು ನಾವು ಕಾನ್ಷಿಯಸ್ ಆಗದೆ ಇನ್ನು ನನ್ನ ಕ್ವಾಲಿಟಿ ಟೈಮ್ ಹೇಗೆ ಕೊಡಲಿ ಅಂತ ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಕೊಟ್ಟರೆ ಸರಿಯಾದ ರೀತಿಯಲ್ಲಿ ನಾವು ಮಕ್ಕಳನ್ನು ಬೆಳೆಸಬಹುದು. ಅಂದರೆ ಈ ವರ್ತಮಾನ ಸ್ಥಿತಿಯಲ್ಲಿ ನಾವು ನೋಡ್ತಿರೋ ತಂದೆ ತಾಯಿಗಳಿಗೆ ಇರುವಂಥದ್ದು ಗಿಲ್ಟಿ ಫೀಲಿಂಗ್ ಏನಿದೆ ಅದು ಬಿಕಾಸ್ ಆಫ್ ದಟ್ ಫಿಯರ್ ಅದರಲ್ಲಿಂದನೇ ಬಂದಿರುತ್ತೆ. ಇಡೀ ದಿನ ಮನೇಲಿ ಇದ್ದುಕೊಂಡು ಮಕ್ಕಳಿಗೆ ಪಾಲಿಸೋದ್ರಲ್ಲಿ ಏನು ಅರ್ಥ ಇಲ್ಲ. ಯಾಕಂದರೆ 12 ಗಂಟೆನೂ ಮನೆ ಹೆಚ್ಚಿದ್ದಾಗ ಮಗುವಿನ ಜೊತೆ ಇದ್ದಾಗ ಲಕ್ಷ್ಯ ಎಲ್ಲೋ ಟಿ ವಿ ನೋಡ್ತಾನೋ ಏನೋ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರುವಾಗ ಅಲ್ಲಿ ಕೊಡೋ ಸಮಯಕ್ಕೆ ಏನೂ ಬೆಲೆ ಇಲ್ಲ. ಆ ಮಕ್ಕಳಿಗೆ ಅದು ಅವಶ್ಯಕತೆಯೂ ಇಲ್ಲ. ಮಕ್ಕಳು ಯಾವಾಗ ಅಲ್ಲ, ಅವಶ್ಯಕತೆ ಇಲ್ಲ ಅಂತೇನಿಲ್ಲ, ಅದು ಅರ್ಥ ಇಲ್ಲ ಅಂತಿಲ್ಲ. ಬಟ್ ವೆನ್ ಯು ಆರ್ ನಾಟ್ ಏಬಲ್ ನೀವು ಕ್ವಾಲಿಟಿ ಟೈಮ್ ಆದರೂ ಕೊಡ್ರಿ ಅಂತ. ಅದಕ್ಕೂ ಅರ್ಥ ಇದೆ, ಅದಕ್ಕೂ ಬೆಲೆ ಇದೆ. ಬಟ್ ಸ್ಟಿಲ್ ಇಫ್ ಯು ಆರ್ ನಾಟ್ ಏಬಲ್ ಟು ಗಿವ್, ಅದು ನಿಮಗೆ ಆಗಲ್ಲಪ್ಪ ಇಡೀ ದಿನ ಅಂದರೆ ಅಟ್ಲೀಸ್ಟ್ ಕ್ವಾಲಿಟಿ ಟೈಮ್. ಓಕೆ. ಸೊ ಮನೇಲಿದ್ದರೆ ತಾಯಂದಿರು ಕೊಟ್ಟೆ ಕೊಡ್ತಾರೆ. ಯಾರು ವರ್ಕಿಂಗ್ ಇದ್ದಾರೆ ಅವರಿಗೆ ಅದು ಕಾಡೋ ಒಂದು ಗಿಲ್ಟ್ ಏನಿದೆ, ಗಿಲ್ಟ್ ಮಾಡ್ಕೋಬೇಕಾಗಿಲ್ಲ. ಮನೇಲಿ ಇರುವ ಸಮಯವನ್ನೇ ಕ್ವಾಲಿಟಿ ವೈಸ್ ನೋಡಿದೆ, ಕ್ವಾಂಟಿಟಿ ವೈಸ್ ನೋಡ್ದೇ ಕ್ವಾಲಿಟಿ ವೈಸ್ ನೋಡಿ. ಇದ್ದಂಥ ಸಮಯ ಎಲ್ಲ ತಮ್ಮ ಮಕ್ಕಳಿಗೆ ಚೆನ್ನಾಗಿ ಅವ್ರಿಗೆ ಅಟೆಂಟಿವ್ ಆಗಿ ಅವ್ರ ಜೊತೆ ಇದ್ದರೆ ಆ ಮಕ್ಕಳಿಗೆ ಖುಷಿ ಆಗುತ್ತೆ. ಆ ಮಟೀರಿಯಲಿಸ್ಟಿಕ್ ಆಗಿ ಅವ್ರಿಗೆ ಒಂಥರ ಲಂಚ ಕೊಡೋದನ್ನು ತಪ್ಪಿಸಿ ಸೊ ಅದು ಮಾಡಿದರೆ ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಒಂದು ತಂದೆ ತಾಯಿ ಆಗಿ ನಮ್ಮ ರೋಲ್ ಪ್ಲೇ ಮಾಡ್ಬೋದು ಅಂತ ನೀವು ಹೇಳ್ಕೊಟ್ರಿ. ತುಂಬ ಒಳ್ಳೆಯ ವಿಚಾರ. ವೀಕ್ಷಕರೇ, ಅನ್ಕೋತಿದ್ದೀನಿ ಇವೆಲ್ಲ ಟಿಪ್ಸ್ ಏನಿದ್ದಾವೆ ನಿಮ್ಮೆಲ್ಲರಿಗೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿ. ಮತ್ತು ಧನ್ಯವಾದ. ಎಷ್ಟು ಹೇಳಿದ್ರು ಕಡಿಮೆನೇ. ಮತ್ತೆ ಬಂದು ನಮ್ಮ ಹತ್ರ ಕೂತ್ಕೊಂಡು ಎಲ್ಲ ವಿಷಯ ಚರ್ಚೆ ಮಾಡಿದ್ದಾರೆ. ಬನ್ನಿ ಪ್ರತಿಭಾ ಅವರಿಗೆ ನಮಸ್ಕಾರ ಹೇಳೋಣ. ನಮಸ್ಕಾರ. ವೀಕ್ಷಕರೇ, ಮತ್ತೆ ಮುಂದಿನ ಸಂಚಿಕೆಯವರೆಗೆ ಸಿಗ್ತೀನಿ. ಮುಂದಿನ ಸಂಚಿಕೆಯಲ್ಲಿ ನಾವು ಚರ್ಚಿಸೋ ವಿಷಯ ಸೆಕ್ಷುವಲ್ ಅಬ್ಯೂಸ್. ನಮ್ಮ ಹುಡುಗಿಯರಿಗೆ ಆಗುವಂಥ ಸೆಕ್ಷುವಲ್ ಅಬ್ಯೂಸ್ ಇರ್ಬೋದು, ಈವ್ ಟೀಸಿಂಗ್ ಇರ್ಬೋದು. ಇದನ್ನೆಲ್ಲ ನಾವು ಭಯಪಟ್ಟುಕೊಂಡು ನಮ್ಮ ಮಕ್ಕಳನ್ನ ಹೊರಗಡೆ ಬಿಡದೇ ಇರ್ಬೋದು, ಅಥವಾ ಹುಡುಗಿಯರಲ್ಲೇ ಎಷ್ಟೋ ಒಂದು ಸಮಸ್ಯೆ ಸಂದಿಗ್ಧತೆ ಎಲ್ಲ ಇರುತ್ತೆ. ಸೊ ಅದ್ರ ಬಗ್ಗೆ ನಾವು ಚರ್ಚೆ ಮುಂದುವರಿಸೋರಿದ್ದೀವಿ. ಅಲ್ಲಿವರೆಗೆ ನಮಸ್ಕಾರ.